ಹೆಸರಲ್ಲಿ ರ್ಯಾಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಲು ಸಿದ್ದು ಗ್ಯಾಂಗ್ ಪ್ಲಾನ್ ಮಾಡಿದ್ಯಾ? ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಜಾತಿ ಜನಗಣತಿ ಹೆಸರಲ್ಲಿ ರ್ಯಾಲಿ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಸಿದ್ದರಾಮಯ್ಯ ಬಣ ಇದೆಯಲ್ಲ, ಸಿದ್ದರಾಮಯ್ಯ ಗ್ಯಾಂಗ್ ಪ್ಲಾನ್ ಮಾಡಿದ್ಯಾ? ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಮಾತಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹಿಂಗೊಂದು ಸ್ಫೋಟಕ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಕುತ್ತು ತರುವಂತ ಪ್ರಯತ್ನ ಮಾಡಬಹುದು, ಮುಂದೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಇದಾಗಬಹುದು ಅಂತ ಹೇಳಿ ಆರ್ ಅಶೋಕ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಆರ್ ಅಶೋಕ್, ಆ ಸಮಯಕ್ಕೆ ಬನ್ನಿ ನೋಡೋಣ. ನಮ್ಮ ಜೊತೆ ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿಯ ಹಿರಿಯ ಮುಖಂಡರಾದಂತಹ ಅಶೋಕ್ ಅವರು ಇರುವಂತದ್ದು. ಸರಿ, ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ನಿನ್ನೆ ಆಗಿರುವಂತದ್ದು ಇನ್ನೂ ಮುಂದಿನ ಡೇಟ್ ಹಾಕಿರುವಂತದ್ದು ಏನನ್ಸುತ್ತೆ ಸರ್? ಜಾತಿ ಜನ ವರದಿ ಸಂಬಂಧಪಟ್ಟಂತೆ ನೇರವಾಗಿ ಹೇಳೋದು ನೋಡಿ, ಜಾತಿ ಗಣತಿ ಆಗ್ಬೇಕು ಅಂತ ಸಿದ್ದರಾಮಯ್ಯನ ಮನಸ್ಸಲ್ಲೇನೂ ಇಲ್ಲ. ಜಾತಿ ಗಣತಿ ಆದ್ರೆ ಎಷ್ಟು, ಹೋದ್ರೆ ಎಷ್ಟು. ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಪದವಿ ಇಂಪಾರ್ಟೆಂಟ್, ಜಾತಿ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ. ಈಗ ಅವ್ರಿಗೆ ಜಾತಿ ಗಣತಿ ಇಂಪಾರ್ಟೆಂಟ್ ಇದ್ದಿದ್ರೆ ಈ ಸರ್ಕಾರ ಬಂದು 2 ವರ್ಷ ಆಯಿತು. ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಜಾತಿ ಗಣತಿನ ಮಣ್ಣೆ ಮಾಡಿಬಿಟ್ಟು ಅನೌನ್ಸ್ ಮಾಡಿದ್ರೆ ಮುಗಿದೋಗಿತ್ತು. ಮಾಡಲಿಲ್ಲ. ಯಾಕೆ? ಅವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಈಗ ನವೆಂಬರ್ ಅಲ್ಲಿ ಸಿದ್ದರಾಮಯ್ಯ ಇಳಿಬೇಕು. ಅದಕ್ಕೋಸ್ಕರ ಈ ಜಾತಿ ಗಣತಿ ಗೊಂದಲ ಮಾಡಿ ಗಲಾಟೆಗಳೆಬ್ಬರಿಸಿ ರ್ಯಾಲಿಗಳು ಮಾಡಿಸಿ ಸಿದ್ದರಾಮಯ್ಯ ಇದ್ರೆ ಮಾತ್ರ ಈ ಸರ್ಕಾರ ಉಳಿಯುತ್ತೆ ಅನ್ನೋ ಮೆಸೇಜ್ ಅನ್ನ ಸೋನಿಯಾ ಗಾಂಧಿ ಅವರು ಕೊಡಬೇಕು. ಅದಕ್ಕೋಸ್ಕರ ಮಾಡ್ತಾ ಇರೋ ಕುತಂತ್ರದ ರಾಜಕಾರಣ ಸಿದ್ದರಾಮಯ್ಯ. ಕಾನೂನು ಸುವ್ಯವಸ್ಥೆಯನ್ನ ಬೇಕಂತಲೇ ಕೂಡ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಸೃಷ್ಟಿ ಮಾಡಿ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳುವಂತ ಪ್ರಯತ್ನ ಅಂತ ನೀವು ಹೇಳ್ತಾರೆ. ಹೌದು, ಈ ಕಾನೂನು ಸುವ್ಯವಸ್ಥೆ ಹಾಳಾಗೋದ್ರೆ ಅವಾಗ ಕೇಂದ್ರದ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನೇ ಇರಲಿ ಅಂತ ಹೇಳ್ತಾರೆ. ಬೀಸೋದೊಣ್ಣೆ ತಪ್ಪಿದ್ರೆ ಒಂದ್ಸರಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾನೆ. ಅದಕ್ಕೋಸ್ಕರ ಮಾಡಿರುವಂತದ್ದು. ಇಲ್ಲಾಂದ್ರೆ ಇವಾಗೇ ತರ ಅವಶ್ಯಕತೆ ಏನಿತ್ತು? 2 ವರ್ಷ ಸುಮ್ಮನೆ ಇದ್ರಲ್ಲ, ಇವಾಗೇ ಅವಶ್ಯಕತೆ ಸಮಸ್ಯೆ ಉದ್ಭವ ಆಗ್ಲಿ ಅಂತಾನೆ. ಕಾನೂನು ಸುವ್ಯವಸ್ಥೆ ಹಾಳಾಗ್ಲಿ, ಗಲಾಟೆಗಳಾಗ್ಲಿ, ಒಡೆದಾಟ ಆಗ್ಲಿ, ಜಾತಿಗಳ ಮಧ್ಯೆ ವೈಮನಸ್ಯ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ನವೆಂಬರ್ಗೆ ಆಗುತ್ತೆ, ಆ ಸಂದರ್ಭದಲ್ಲಿ ಇವೆಲ್ಲ ಕೂಡ ಸೃಷ್ಟಿಯಾಗುತ್ತೆ ಅಂತ ಹೇಳ್ತೀರಾ? ಗ್ಯಾರಂಟಿ. ನವೆಂಬರ್ಗೋಸ್ಕರ ಎಂಟೈರ್ ನಾಟಕ ಈ ನವೆಂಬರ್ ಅಧಿಕಾರದ ಹಸ್ತಾಂತರದ ಇದು ತಯಾರಿ ರಿಹರ್ಸಲ್ ಅಂತಾರಲ್ಲ, ರಿಹರ್ಸಲ್ ನಡೀತಾ ಇದೆ ಅಷ್ಟೇ. ಕೃಪಾಪೋಷಿತ ಮಂಡಳಿ ಅವ್ರ ಗ್ಯಾಂಗ್ ಇದೆ ಅಂತ, ಅವ್ರ ಗ್ಯಾಂಗ್ ಇವೆಲ್ಲ ಕೂಡ ಮಾಡ್ತಾ ಇದೆ ಅಂತ ಹೇಳ್ಬೋದಾ? ಸಿದ್ದರಾಮಯ್ಯ ಕೃಪಾಪೋಷಿತ ನಾಟಕ ಮಂಡಳಿನೇ ಇದರಿಂದ ಇರುವಂತದ್ದು. ಅವ್ರ ಗ್ಯಾಂಗ್ ನೋಡಿ ಗಲಾಟೆ ಎಬ್ಬರಿಸ್ತಾರೆ. ಇಡೀ ಕರ್ನಾಟಕದಲ್ಲಿ ಜಾತಿಗಳಿಗೆ ಗಲಾಟೆ ಎಬ್ಬರಿಸ್ತಾರೆ. ಅದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರು. ಒಕ್ಕಲಿಗ ಮತ್ತು ಲಿಂಗಾಯತದಿಂದ ಸಾಕಷ್ಟು ಪ್ರತಿರೋಧ ಆಗ್ತಾರಂತೂ ಸಚಿವ ಸಂಪುಟದಲ್ಲಿರುವಂತಹ ಆ ಸಚಿವರಿಗೆ ನೀವೇನಂತ ಹೇಳ ಬಯಸ್ತೀರಾ? ವಿಶೇಷ ಒಕ್ಕಲಿಗ ಸಚಿವರು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂತ ಜಾತಿಗಳು ಹೇಳ್ತಾ ಇದ್ದೋ ಆ ಸಚಿವರೆಲ್ಲ ರಾಜೀನಾಮೆ ಕೊಡಬೇಕು. ವಿಷ ಬೀಜ ಬಿತ್ತಿ ಮುಂದೆ ಒಂದು ರೀತಿಯಲ್ಲಿ ಅಧಿಕಾರ ಉಳಿಸೋಕ್ಕೋಸ್ಕರ ಈ ಒಂದು ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿರುವಂತದ್ದು. ನೋಡ್ಬೇಕು ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತದೆ. ಹೆಸರಲ್ಲಿ ರ್ಯಾಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಲು ಸಿದ್ದು ಗ್ಯಾಂಗ್ ಪ್ಲಾನ್ ಮಾಡಿದ್ಯಾ? ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಜಾತಿ ಜನಗಣತಿ ಹೆಸರಲ್ಲಿ ರ್ಯಾಲಿ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಸಿದ್ದರಾಮಯ್ಯ ಬಣ ಇದೆಯಲ್ಲ, ಸಿದ್ದರಾಮಯ್ಯ ಗ್ಯಾಂಗ್ ಪ್ಲಾನ್ ಮಾಡಿದ್ಯಾ? ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಮಾತಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹಿಂಗೊಂದು ಸ್ಫೋಟಕ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಕುತ್ತು ತರುವಂತ ಪ್ರಯತ್ನ ಮಾಡಬಹುದು, ಮುಂದೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಇದಾಗಬಹುದು ಅಂತ ಹೇಳಿ ಆರ್ ಅಶೋಕ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಆರ್ ಅಶೋಕ್, ಆ ಸಮಯಕ್ಕೆ ಬನ್ನಿ ನೋಡೋಣ. ನಮ್ಮ ಜೊತೆ ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿಯ ಹಿರಿಯ ಮುಖಂಡರಾದಂತಹ ಅಶೋಕ್ ಅವರು ಇರುವಂತದ್ದು. ಸರಿ, ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ನಿನ್ನೆ ಆಗಿರುವಂತದ್ದು ಇನ್ನೂ ಮುಂದಿನ ಡೇಟ್ ಹಾಕಿರುವಂತದ್ದು ಏನನ್ಸುತ್ತೆ ಸರ್? ಜಾತಿ ಜನ ವರದಿ ಸಂಬಂಧಪಟ್ಟಂತೆ ನೇರವಾಗಿ ಹೇಳೋದು ನೋಡಿ, ಜಾತಿ ಗಣತಿ ಆಗ್ಬೇಕು ಅಂತ ಸಿದ್ದರಾಮಯ್ಯನ ಮನಸ್ಸಲ್ಲೇನೂ ಇಲ್ಲ. ಜಾತಿ ಗಣತಿ ಆದ್ರೆ ಎಷ್ಟು, ಹೋದ್ರೆ ಎಷ್ಟು. ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಪದವಿ ಇಂಪಾರ್ಟೆಂಟ್, ಜಾತಿ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ. ಈಗ ಅವ್ರಿಗೆ ಜಾತಿ ಗಣತಿ ಇಂಪಾರ್ಟೆಂಟ್ ಇದ್ದಿದ್ರೆ ಈ ಸರ್ಕಾರ ಬಂದು 2 ವರ್ಷ ಆಯಿತು. ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಜಾತಿ ಗಣತಿನ ಮಣ್ಣೆ ಮಾಡಿಬಿಟ್ಟು ಅನೌನ್ಸ್ ಮಾಡಿದ್ರೆ ಮುಗಿದೋಗಿತ್ತು. ಮಾಡಲಿಲ್ಲ. ಯಾಕೆ? ಅವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಈಗ ನವೆಂಬರ್ ಅಲ್ಲಿ ಸಿದ್ದರಾಮಯ್ಯ ಇಳಿಬೇಕು. ಅದಕ್ಕೋಸ್ಕರ ಈ ಜಾತಿ ಗಣತಿ ಗೊಂದಲ ಮಾಡಿ ಗಲಾಟೆಗಳೆಬ್ಬರಿಸಿ ರ್ಯಾಲಿಗಳು ಮಾಡಿಸಿ ಸಿದ್ದರಾಮಯ್ಯ ಇದ್ರೆ ಮಾತ್ರ ಈ ಸರ್ಕಾರ ಉಳಿಯುತ್ತೆ ಅನ್ನೋ ಮೆಸೇಜ್ ಅನ್ನ ಸೋನಿಯಾ ಗಾಂಧಿ ಅವರು ಕೊಡಬೇಕು. ಅದಕ್ಕೋಸ್ಕರ ಮಾಡ್ತಾ ಇರೋ ಕುತಂತ್ರದ ರಾಜಕಾರಣ ಸಿದ್ದರಾಮಯ್ಯ. ಕಾನೂನು ಸುವ್ಯವಸ್ಥೆಯನ್ನ ಬೇಕಂತಲೇ ಕೂಡ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಸೃಷ್ಟಿ ಮಾಡಿ
ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳುವಂತ ಪ್ರಯತ್ನ ಅಂತ ನೀವು ಹೇಳ್ತಾರೆ. ಹೌದು, ಈ ಕಾನೂನು ಸುವ್ಯವಸ್ಥೆ ಹಾಳಾಗೋದ್ರೆ ಅವಾಗ ಕೇಂದ್ರದ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನೇ ಇರಲಿ ಅಂತ ಹೇಳ್ತಾರೆ. ಬೀಸೋದೊಣ್ಣೆ ತಪ್ಪಿದ್ರೆ ಒಂದ್ಸರಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾನೆ. ಅದಕ್ಕೋಸ್ಕರ ಮಾಡಿರುವಂತದ್ದು. ಇಲ್ಲಾಂದ್ರೆ ಇವಾಗೇ ತರ ಅವಶ್ಯಕತೆ ಏನಿತ್ತು? 2 ವರ್ಷ ಸುಮ್ಮನೆ ಇದ್ರಲ್ಲ, ಇವಾಗೇ ಅವಶ್ಯಕತೆ ಸಮಸ್ಯೆ ಉದ್ಭವ ಆಗ್ಲಿ ಅಂತಾನೆ ಕಾನೂನು ಸುವ್ಯವಸ್ಥೆ ಹಾಳಾಗ್ಲಿ, ಗಲಾಟೆಗಳಾಗ್ಲಿ, ಒಡೆದಾಟ ಆಗ್ಲಿ, ಜಾತಿಗಳ ಮಧ್ಯೆ ವೈಮನಸ್ಯ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ನವೆಂಬರ್ಗೆ ಆಗುತ್ತೆ, ಆ ಸಂದರ್ಭದಲ್ಲಿ ಇವೆಲ್ಲ ಕೂಡ ಸೃಷ್ಟಿಯಾಗುತ್ತೆ ಅಂತ ಹೇಳ್ತೀರಾ? ಗ್ಯಾರಂಟಿ. ನವೆಂಬರ್ಗೋಸ್ಕರ ಎಂಟೈರ್ ನಾಟಕ ಈ ನವೆಂಬರ್ನ ಅಧಿಕಾರದ ಹಸ್ತಾಂತರದ ಇದು ತಯಾರಿ ರಿಹರ್ಸಲ್ ಅಂತಾರಲ್ಲ, ರಿಹರ್ಸಲ್ ನಡೀತಾ ಇದೆ ಅಷ್ಟೇ. ಕೃಪಾಪೋಷಿತ ಮಂಡಳಿ ಅವ್ರ ಗ್ಯಾಂಗ್ ಇದೆ ಅಂತ, ಅವ್ರ ಗ್ಯಾಂಗ್ ಇವೆಲ್ಲ ಕೂಡ ಮಾಡ್ತಾ ಇದೆ ಅಂತ ಹೇಳ್ಬೋದಾ? ಸಿದ್ದರಾಮಯ್ಯ ಕೃಪಾಪೋಷಿತ ನಾಟಕ ಮಂಡಳಿನೇ ಇದರಿಂದ ಇರುವಂತದ್ದು. ಅವ್ರ ಗ್ಯಾಂಗ್ ನೋಡಿ ಗಲಾಟೆ ಎಬ್ಬರಿಸ್ತಾರೆ. ಇಡೀ ಕರ್ನಾಟಕದಲ್ಲಿ ಜಾತಿಗಳಿಗೆ ಗಲಾಟೆ ಎಬ್ಬರಿಸ್ತಾರೆ. ಅದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರು. ಒಕ್ಕಲಿಗ ಮತ್ತು ಲಿಂಗಾಯತದಿಂದ ಸಾಕಷ್ಟು ಪ್ರತಿರೋಧ ಆಗ್ತಾರಂತೂ ಸಚಿವ ಸಂಪುಟದಲ್ಲಿರುವಂತಹ ಆ ಸಚಿವರಿಗೆ ನೀವೇನಂತ ಹೇಳ ಬಯಸ್ತೀರಾ? ವಿಶೇಷ ಒಕ್ಕಲಿಗ ಸಚಿವರು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂತ ಜಾತಿಗಳು ಹೇಳ್ತಾ ಇದ್ದೋ ಆ ಸಚಿವರೆಲ್ಲ ರಾಜೀನಾಮೆ ಕೊಡಬೇಕು. ವಿಷ ಬೀಜ ಬಿತ್ತಿ ಮುಂದೆ ಒಂದು ರೀತಿಯಲ್ಲಿ ಅಧಿಕಾರ ಉಳಿಸೋಕ್ಕೋಸ್ಕರ ಈ ಒಂದು ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿರುವಂತದ್ದು. ನೋಡ್ಬೇಕು ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜರ್ನಲ್. ಹೆಸರಲ್ಲಿ ರ್ಯಾಲಿ, ಕಾನೂನು ಸುವ್ಯವಸ್ಥೆ ಹಾಳು ಮಾಡಲು ಸಿದ್ದು ಗ್ಯಾಂಗ್ ಪ್ಲಾನ್ ಮಾಡಿದ್ಯಾ? ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಜಾತಿ ಜನಗಣತಿ ಹೆಸರಲ್ಲಿ ರ್ಯಾಲಿ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಸಿದ್ದರಾಮಯ್ಯ ಬಣ ಇದೆಯಲ್ಲ, ಸಿದ್ದರಾಮಯ್ಯ ಗ್ಯಾಂಗ್ ಪ್ಲಾನ್ ಮಾಡಿದ್ಯಾ? ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಮಾತಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹಿಂಗೊಂದು ಸ್ಫೋಟಕ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಕುತ್ತು ತರುವಂತ ಪ್ರಯತ್ನ ಮಾಡಬಹುದು ಮುಂದೆ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಇದಾಗಬಹುದು ಅಂತ ಹೇಳಿ ಆರ್ ಅಶೋಕ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಆರ್ ಅಶೋಕ್ ಆ ಸಮಯಕ್ಕೆ ಬನ್ನಿ ನೋಡೋಣ. ನಮ್ಮ ಜೊತೆ ಪ್ರತಿಪಕ್ಷ ನಾಯಕರು ಮತ್ತು ಬಿಜೆಪಿಯ ಹಿರಿಯ ಮುಖಂಡರಾದಂತಹ ಅಶೋಕ್ ಅವರು ಇರುವಂತದ್ದು. ಸರಿ, ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಂತೆ ನಿನ್ನೆ ಆಗಿರುವಂತದ್ದು ಇನ್ನೂ ಮುಂದಿನ ಡೇಟ್ ಹಾಕಿರುವಂತದ್ದು ಏನನ್ಸುತ್ತೆ ಸರ್? ಜಾತಿ ಜನ ವರದಿ ಸಂಬಂಧಪಟ್ಟಂತೆ ನೇರವಾಗಿ ಹೇಳೋದು ನೋಡಿ, ಜಾತಿ ಗಣತಿ ಆಗ್ಬೇಕು ಅಂತ ಸಿದ್ದರಾಮಯ್ಯನ ಮನಸ್ಸಲ್ಲೇನೂ ಇಲ್ಲ. ಜಾತಿ ಗಣತಿ ಆದ್ರೆ ಎಷ್ಟು, ಹೋದ್ರೆ ಎಷ್ಟು. ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಪದವಿ ಇಂಪಾರ್ಟೆಂಟ್, ಜಾತಿ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ. ಈಗ ಅವ್ರಿಗೆ ಜಾತಿ ಗಣತಿ ಇಂಪಾರ್ಟೆಂಟ್ ಇದ್ದಿದ್ರೆ ಈ ಸರ್ಕಾರ ಬಂದು 2 ವರ್ಷ ಆಯಿತು. ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಜಾತಿ ಗಣತಿಯನ್ನು ಮಣ್ಣೆ ಮಾಡಿಬಿಟ್ಟು ಅನೌನ್ಸ್ ಮಾಡಿದ್ರೆ ಮುಗಿದೋಗಿತ್ತು. ಮಾಡಲಿಲ್ಲ. ಯಾಕೆ? ಅವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಈಗ ನವೆಂಬರ್ ಅಲ್ಲಿ ಸಿದ್ದರಾಮಯ್ಯ ಇಳಿಬೇಕು. ಅದಕ್ಕೋಸ್ಕರ ಈ ಜಾತಿ ಗಣತಿ ಗೊಂದಲ ಮಾಡಿ, ಗಲಾಟೆಗಳೆಬ್ಬರಿಸಿ, ರ್ಯಾಲಿಗಳು ಮಾಡಿಸಿ, ಸಿದ್ದರಾಮಯ್ಯ ಇದ್ರೆ ಮಾತ್ರ ಈ ಸರ್ಕಾರ ಉಳಿಯುತ್ತೆ ಅನ್ನೋ ಮೆಸೇಜ್ ಅನ್ನ ಸೋನಿಯಾ ಗಾಂಧಿ ಅವರು ಕೊಡಬೇಕು. ಅದಕ್ಕೋಸ್ಕರ ಮಾಡ್ತಾ ಇರೋ ಕುತಂತ್ರದ ರಾಜಕಾರಣ ಸಿದ್ದರಾಮಯ್ಯ. ಕಾನೂನು ಸುವ್ಯವಸ್ಥೆಯನ್ನ ಬೇಕಂತಲೂ ಕೂಡ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಸೃಷ್ಟಿ ಮಾಡಿ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳುವಂತ ಪ್ರಯತ್ನ ಅಂತ ನೀವು ಹೇಳ್ತಾರೆ. ಹೌದು, ಈ ಕಾನೂನು ಸುವ್ಯವಸ್ಥೆ ಹಾಳಾಗೋದ್ರೆ ಅವಾಗ ಕೇಂದ್ರದ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನೇ ಇರಲಿ ಅಂತ ಹೇಳ್ತಾರೆ. ಬೀಸೋದೊಣ್ಣೆ ತಪ್ಪಿದ್ರೆ ಒಂದ್ಸರಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾನೆ.